ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋವಾಗ್ತಾ ಇದೆಯಾ? ನನಗೂ ನೋವಾಗ್ತಾ ಇದೆ ಅಂತ ನಿಮ್ಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಜಯಂತ್, ಏನಪ್ಪ ಇದು? ಯಾಕೆಷ್ಟೊಂದು ಟೆನ್ಷನ್ನಲ್ಲಿದೆಯಾ? ಶಾಂತಮ್ಮ, ಈ ಶ್ರೀಕಾಂತ ವಿಷಯ ಗೊತ್ತಾದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ. ಆದರೆ ಇಷ್ಟೊತ್ತಾದರೂ ಫೋನ್ ಮಾಡಿಲ್ವಲ್ಲ. ಅಲ್ಲಿ ಏನು ನಡೀತಾ ಇದೆ, ಜಾಮೀರು ಸಿಕ್ಕರ ಇಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅದಕ್ಕೆ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನೀನೇ ಒಂದ್ಸರಿ ಫೋನ್ ಮಾಡಿಬಿಡು. ಪದೇ ಪದೇ ಫೋನ್ ಮಾಡಬೇಡಿ, ವಿಶ್ವಂಗೆ ಅನುಮಾನ ಬರುತ್ತೆ. ನಾನೇ ವಿಷಯ ಗೊತ್ತಾದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಅವನೇ ಹೇಳಿದ್ದಾನೆ. ಏನು ಮಾಡಲಿ? ನಾನೇ ಒಂದ್ಸಲಿ ವಿಶ್ವನ ಮನೆಗೆ ಹೋಗಿ ಬಂದುಬಿಟ್ರೆ ಹೇಗೆ? ಅಯ್ಯೋ ಬೇಡಪ್ಪ, ಈಗ ಅವನು ಹೋಗಿರೋದೇ ತಪ್ಪು ಅನಿಸ್ತಿದೆ. ಈಗ ನೀನೇನಾದರೂ ಹೋಗ್ಬಿಟ್ರೆ ಖಂಡಿತ ವಿಶ್ವನಿಗೆ ಅನುಮಾನ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತು ಕಾದ್ ನೋಡು, ಬೇಕಾದ್ರೆ ಆಮೇಲೆ ನೀನೇ ಫೋನ್ ಮಾಡು. ಅಲ್ರಿ ಶ್ರೀಕಾಂತ್, ಒಂದು ಫೋನ್ ಮಾಡಬೇಕು ನನಗೇನೋ ಪರಿಜ್ಞಾನ ಬಿಡ್ತೀನಿ ನಿಮಗೆ. ಐ ಬಿನ್ ವೇಟಿಂಗ್ ಫ್ರಮ್ ಸಿಲಿ ಆಫ್ ಮೀ. ಐ ಆಮ್ ಸಾರಿ ಶ್ರೀಕಾಂತ್. ಬನ್ನಿ, ಸಿಲಿ ಆಫ್ ಮೀ. ನಾನು ನೋಡಿ ನಿಮ್ಮನ್ನ ನಿಲ್ಸೆ ಮಾತಾಡಿಸ್ತಾ ಇದ್ದೀನಿ. ನಿಮಗೆ ಜಾಹ್ನವಿಯವರು ಅಲ್ಲಿ ಸಿಕ್ಕಿದ್ರು. ಆ ವಿಷಯ ಹೇಳಕ್ಕೆ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದ್ರಿ. ಇಲ್ಲ ಸರ್, ಜಾಹ್ನವಿ ಅವ್ರು ನಂಗೆ ಸಿಗಲಿಲ್ಲ. ನಾನೆಲ್ಲ ಕಡೆ ಹುಡ್ಕಾಡಿ ನೋಡಿದೆ. ಅವ್ರ ಮನೆಯಲ್ಲಿ, ಕ್ವಾರ್ಟರ್ಸಲ್ಲಿ, ಎಲ್ಲ ರೂಮ್ಗಳಲ್ಲೂ ಹುಡ್ಕಾಡಿ ನೋಡಿದೆ. ಅವ್ರ ಸುಳಿವೇ ಸಿಗಲಿಲ್ಲ ಸರ್. ಆರ್ ಯು ಶೋರ್ ಶ್ರೀಕಾಂತ್? ಎಲ್ಲ ಕಡೆನೂ ಸರಿಯಾಗಿ ಹುಡುಕಿದ್ರಿ? ಪ್ರಾಮಿಸಾಗಿ ಹೇಳ್ತಿದ್ದೀನಿ ಸರ್, ನಾನೆಲ್ಲ ಕಡೆ ಹುಡುಕ್ದೆ. ಅವಳ ಸುಳಿವು ಕೂಡ ಸಿಗಲಿಲ್ಲ. ಈ ವಿಚಾರನ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರ್. ಇನ್ನು ನಾನು ಹೊರಡ್ತೀನಿ ಸರ್. ಹೊರಡ್ತೀರಾ? ಅಲ್ರಿ, ನಾಳೆಯಿಂದ ಯು ಕ್ಯಾನ್ ಜಾಯಿನ್ ವರ್ಕ್ ಅನ್ನೋ ಗುಡ್ ನ್ಯೂಸ್ ಕೇಳೋಕ್ಕೂ ನೀವು ತಯಾರಿಲ್ವಲ್ಲ? ಬೇಡ ಸರ್, ನೀವು ವಹಿಸಿದ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಅದರಿಂದ ಮಾಡದಿರೋ ಕೆಲಸಕ್ಕೆ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಸರ್. ನಾನು ವಹಿಸಿದ ಕೆಲಸ ಅಂದರೆ ಜಾಹ್ನವಿಯವ್ರನ್ನ ವಿಶ್ವನ ಮನೆಯಲ್ಲಿ ಹುಡುಕೋ ಕೆಲಸ ಮಾಡಿದಿರಿ ಅಲ್ವಾ? ಅಪ್ಪ, ಜಾಹ್ನವಿಯವರಲ್ಲಿ ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗತ್ತೆ, ರೈಟ್? ನಾಳೆ ಕೆಲಸಕ್ಕೆ ಜಾಯ್ನ್ ಆಗಿ. ಸರ್ ಇಲ್ಲ ಸರ್, ನನ್ನ ಕೆಲಸ ಬೇಕಾದಾಗ ನಾನೇ ನಿಮ್ಮ ಹತ್ರ ಸಹಾಯ ಇಸ್ಕೊತೀನಿ. ನಾನು ಇನ್ನು ಹೊಡ್ತೀನಿ ಸರ್. ನಾನು ನಿಮಗೆ ವಹಿಸಿದ ಕೆಲಸ ಅಂದರೆ ನೀವು ಜಾಹ್ನವಿಯವ್ರನ್ನ ಹುಡುಕೋವಾಗ ವಿಶ್ವನಿಗೆ ನಿಮ್ಮ ಮೇಲೆ ಅನುಮಾನ ಬರಲಿಲ್ಲ ಅಲ್ವಾ ಶ್ರೀಕಾಂತ್? ಇಲ್ಲ ಸರ್, ನಾನೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀನಿ. ವರಿ ಮಾಡ್ಕೊಳೋದೇನೂ ಇಲ್ಲ ಸರ್. ನಾನು ಹೊಡ್ತೀನಿ ಸರ್.